ಓಂ ಶಾಂತಿ. ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸಂಕಲ್ಪದಿಂದ ಸಿದ್ಧಿ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದೇ ಒಂದು ಕಂಟಿನ್ಯೂಷನನ್ನು ಈ ಸಂಚಿಕೆಯಲ್ಲಿ ಮುಂದುವರಿಸೋಣ. ಈಗಾಗಲೇ ತಮ್ಗೆ ಅರ್ಥ ಆಗಿದೆ ಲಾ ಆಫ್ ಅಟ್ರಾಕ್ಷನ್ ಯಾರಿಗೆ ವರ್ಕ್ ಆಗುತ್ತೆ. ಬಿಲೀಫ್ ಸಿಸ್ಟಮ್ ಯಾರ್ದು ಸ್ಟ್ರಾಂಗ್ ಇರುತ್ತೆ, ಸಕ್ಸಸ್ ಅವ್ರ ಕಡೆ ಅಟ್ರ್ಯಾಕ್ಟ್ ಆಗುತ್ತೆ. ಅದಕ್ಕೆ ನೋಡಿ, ದೊಡ್ಡ ದೊಡ್ಡ ಸ್ಪೋರ್ಟ್ಸ್ ಮ್ಯಾನ್, ಒಲಿಂಪಿಕ್ಕಲ್ಲಿ ಚಾಂಪಿಯನ್ಸು, ಗೋಲ್ಡ್ ಮೆಡಲಿಸ್ಟು, ಮತ್ತು ಜೀವನದಲ್ಲಿ ಯಾವುದಾದ್ರೂ ಒಂದು ಹೊಸ ಬಿಸ್ನೆಸ್ ಎಂಟರ್ಪ್ರೆನರ್ಸು, ಮತ್ತು ಲೈಫಲ್ಲಿ ಯಾವುದೋ ಒಂದು ಇಂಪಾಸಿಬಲ್ ಅಂತಕ್ಕಂಥವ್ರಿಗೂ ಕೂಡ ಕೆಲವು ಪಾಸಿಬಲ್ ಆಗಿರ್ತಕ್ಕಂಥ ಸಾಧ್ಯತೆಗಳು ನಾವು ನಮ್ಮ ಹಿಸ್ಟ್ರಿಯಲ್ಲಿ ನೋಡ್ತೇವೆ. ಇದೆಲ್ಲ ಕೆಲವ್ರಿಗೆ ವರ್ಕೌಟ್ ಆಗುತ್ತೆ, ನಮಗೆ ವರ್ಕೌಟ್ ಯಾಕಾಗಲ್ಲ ಅಂದರೆ ನಮ್ಮ ಬಿಲೀಫ್ಸು, ನಮ್ಮ ಥಾಟ್ಸು. ಇದನ್ನ ಬಗ್ಗೆ ಯಾರು ತುಂಬ ಹೆಚ್ಚಿನ ಗಮನ ಕೊಟ್ಟು ವಿಜುವಲೈಸೇಷನ್ಸ್ನ ಕ್ಲಿಯರಾಗಿ ಇಟ್ಕೊಳ್ತಾರೆ ಅವರಿಗೆ ಖಂಡಿತವಾಗಿಯೂ ಸಫಲತೆ, ಸಕ್ಸಸ್ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಮನುಷ್ಯನ ಮನಸ್ಸನ್ನು ಕ್ಲೀನಾಗಿ ಇಟ್ಕೋಬೇಕು ಅಂತ ಯಾಕೆ ಹೇಳ್ತೇವೆ ಅಂದರೆ, ನಾವು ಮಾಡೋ ಒಂದೊಂದು ಥಾಟು ಕೂಡ ಈ ಒಂದು ಬ್ರಹ್ಮಾಂಡ, ಯೂನಿವರ್ಸ್ಗೆ ಹೋಗುತ್ತೆ. ಪದೇ ಪದೇ ನಾವು ಯಾವ ಆಲೋಚನೆಯನ್ನು ಮಾಡ್ತೇವೆ, ಫಾರ್ ಎಕ್ಸಾಂಪಲ್ ನಿಮ್ಮ ಮನಸ್ಸಿನ ಮೂಲಕ ಯಾವುದಾದ್ರೂ ಒಂದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ನೀವು ಏನು ಮಾಡ್ತೀರೋ ಅದು ಏಕೋ ಥರ ಪ್ರತಿಧ್ವನಿಯಾಗಿ ನಮ್ಮ ಹತ್ರ ಬರುತ್ತೆ. ನೀವು ಎಲ್ಲಾದರೂ ಒಂದು ಕಡೆ ಗುಂಬಸ್ಗೆ ಹೋಗ್ತೀರಾ, ಅಲ್ಲಿ ನೀವು ಏನನ್ನ ಹೇಳ್ತೀರಾ ಆ ಶಬ್ದ ಪ್ರತಿಧ್ವನಿಯಾಗಿ ಮತ್ತೆ ನಮ್ಮ ಹತ್ರ ಬರುತ್ತೆ ಅಲ್ವಾ. ಯಾವ ರೀತಿ ನಾನೊಬ್ಬ ರಾಜ ಅಂತ ಹೇಳಿದ್ರೆ ಆ ಪ್ರತಿಧ್ವನಿ ಕೂಡ ಅದೇ ರೀತಿ ಬರುತ್ತೆ. ನಾನೊಬ್ಬ ಕಳ್ಳ ಅಂದರೆ ಅದೇ ಮತ್ತೆ ನಮಗೆ ಎಕೋ ಅಲ್ಲಿ ರೀಬೌನ್ಸ್ ಆಗುತ್ತೆ. ಅದೇ ಥರನೇ ಈ ಜೀವನದಲ್ಲಿ ನಾವು ಮಾಡೋ ಆಲೋಚನೆಗಳು ಯಾರಿಗೂ ಗೊತ್ತಾಗಲ್ಲ ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಆಲೋಚನೆಗಳು ನಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ಒಂದೊಂದು ಆಲೋಚನೆ ಕೂಡ ಈ ಬ್ರಹ್ಮಾಂಡ, ಈ ಒಂದು ಯೂನಿವರ್ಸ್ಗೆ ಹೋಗುತ್ತೆ. ಆ ಯೂನಿವರ್ಸ್ ಏನು ಮಾಡುತ್ತೆ ಅಂದರೆ, ನಮ್ಮ ಆಲೋಚನೆಗಳು ಯೂನಿವರ್ಸಲ್ಲಿ ಯಾವಾಗ ಟಚ್ ಆಗುತ್ತೆ ಅಲ್ಲೊಂದು ರಿಯಾಕ್ಷನ್ ಕ್ರಿಯೇಟ್ ಆಗಿ ಆ ರಿಯಾಕ್ಷನ್ನು ರಿಯಾಲಿಟಿಯಲ್ಲಿ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ ನಾವು ಯಾವಾಗಲೂ ಕೂಡ ಮಾಡುವಂಥ ಆಲೋಚನೆಗಳ ಕ್ವಾಲಿಟಿನ ತುಂಬ ಗಮನದಲ್ಲಿ ಇಟ್ಕೋಬೇಕು ಅಂತ. ಸಪೋಸ್ ನಿಮ್ಮ ಮಕ್ಕಳು ನಿಮಗೆ ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ತುಂಬ ಚೆನ್ನಾಗಿರಬೇಕು ಅಂತ ಅನ್ಕೊಳ್ಳಿ, ಪೇರೆಂಟ್ ಚೈಲ್ಡ್ ರಿಲೇಷನ್ಶಿಪ್ಪು. ಆದರೆ ನಮ್ಮ ಕೋರಿಕೆ ಚೆನ್ನಾಗಿದೆ, ಡಿಸೈರ್ ಚೆನ್ನಾಗಿದೆ, ಆದರೆ ಅದರ ಪ್ರಕಾರನೇ ಕ್ವಾಲಿಟೀಸು ಇದೆಯಾ? ಒಂದು ಪೇರೆಂಟ್ ಮತ್ತು ಚಿಲ್ಡ್ರನ್ ಒಂದು ರಿಲೇಷನ್ಶಿಪ್ ಯಾವಾಗ ಚೆನ್ನಾಗಿರುತ್ತೆ ಅಂದರೆ, ಆ ಮಕ್ಕಳ ಬಗ್ಗೆ ಅನ್ಕಂಡೀಷನಲ್ ಲವ್, ಅಂದರೆ ಯಾವುದೇ ರೀತಿ ಎಕ್ಸ್ಪೆಕ್ಟ್ ಇಲ್ಲದೆ ಲವ್ ಮಾಡಬೇಕು. ಎರಡನೇದು, ಆ ಮಕ್ಕಳನ್ನು ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡಬಾರ್ದು, ಹೋಲಿಕೆ ಮಾಡ್ಕೋಬಾರ್ದು. ಮೂರನೇದು, ಆ ಮಕ್ಕಳ ಬಗ್ಗೆ ಡೌಟ್ ಮಾಡಬಾರ್ದು. ನಾಲ್ಕನೇದು, ಆ ಮಕ್ಕಳಿಗೆ ಯಾವಾಗಲೂ ಕೂಡ ಅವರಲ್ಲಿರ್ತಕ್ಕಂಥ ಕೆಪಾಸಿಟಿ ನೋಡಿ ಪ್ರೋತ್ಸಾಹ ಕೊಡ್ತಾ ಇರಬೇಕೇ ಹೊತ್ತು ಅವರಲ್ಲಿರ್ತಕ್ಕಂಥ ವೀಕ್ನೆಸ್ನ ವರ್ಣನೆ ಮಾಡಬಾರ್ದು. ಯಾವಾಗ ನಾವು ಈ ರೀತಿಯಾಗಿ ಆ ಮಕ್ಕಳಿಗೆ ನಮ್ಮ ರಿಲೇಷನ್ಶಿಪ್ಪಿಂದ ಪಾಸಿಟಿವನ್ನು ಕೊಡ್ತಾ ಹೋಗ್ತೀವಿ, ಆಗ ಆ ಮಕ್ಕಳು ನಮ್ಮಿಂದ ಯಾವುದೇ ರೀತಿಯಲ್ಲಿ ಡಿಫ್ರೆಂಟ್ ಆಗಿ ನಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲವ್ರು ಹೇಳ್ತಾರಲ್ವಾ, ನಿಮ್ಮದು ನಿಮ್ಮ ಮಕ್ಕಳದು ಎಷ್ಟು ಚೆನ್ನಾಗಿದೆ ರಿಲೇಷನ್ಶಿಪ್, ಆದರೆ ನಂದು ನನ್ನ ಮಕ್ಕಳದು ಯಾಕೆ ಈ ಥರ ಇದೆ ಅಂದರೆ, ಆ ಕ್ವಾಲಿಟೀಸ್ ಮೇಲೆ ಅವರು ವರ್ಕ್ ಮಾಡ್ತಾ ಇದ್ದಾರೆ, ನಾವು ಆ ಕ್ವಾಲಿಟೀಸ್ ಬಗ್ಗೆ ವರ್ಕ್ ಮಾಡ್ತಾ ಇಲ್ಲ. ಬರೀ ಆಸೆ ಇಟ್ಕೊಂಡ್ಬಿಟ್ಟಿದ್ದೀವಿ ನಂದು ಮತ್ತು ಮಕ್ಕಳ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಅಂತ. ಬಟ್ ಕ್ವಾಲಿಟೀಸು, ಆ ಕ್ವಾಲಿಟೀಸ್ನ ನನ್ನ ಜೀವನದಲ್ಲಿ ನಾನು ಏನು ಅಡ್ಯಾಪ್ಟ್ ಮಾಡ್ಕೋಬೇಕಾಗಿದೆ ಆ ಅಡ್ಯಾಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಲ್ಲ. ಅದಕ್ಕೆ ಕೇವಲ ನಮ್ಗೆ ಆಸೆ ಇದ್ಬಿಟ್ರೆ ಆಗಲ್ಲ. ಆಸೆ ಜೊತೆಗೆ ಏನಿರಬೇಕು, ನಮ್ಮ ಒಳಗಡೆ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇರಬೇಕು, ಮತ್ತು ಸ್ಟ್ರಾಂಗ್ ಅದರ ಬಗ್ಗೆ ಬಿಲೀಫ್ ಇರಬೇಕು, ಸ್ಟ್ರಾಂಗ್ ಥಾಟ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ಲು, ನೀವು ಒಂದು ವೈಟ್ ಸರ್ಕಲ್ಲು ಮಾಡಿದ್ದೇ ಮಾಡಿ ಒಂದು ಟ್ರೇಸ್ ಮಾಡಿ ಅದರನ್ನು ಒಂದು 30 ಸತಿ ವೈಟ್ ಸರ್ಕಲ್ ಮಾಡಿರ್ತೀರ. ಆದರೆ ಮಧ್ಯದಲ್ಲಿ ಒಂದೇ ಒಂದು ಬ್ಲ್ಯಾಕ್
ಕಲರ್ದು ಟ್ರೇಸು ಆ ವೈಟ್ ಮೇಲೆ ಮಾಡಿಬಿಟ್ರೆ ಯಾವುದ್ರ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ? ವೈಟ್ ಇಂಪ್ಯಾಕ್ಟಾ ಬ್ಲ್ಯಾಕ್ ಇಂಪ್ಯಾಕ್ಟಾ? ನಮಗೆಲ್ರಿಗೂ ಗೊತ್ತಿದೆ ಬ್ಲ್ಯಾಕೇ ಎಲ್ರಿಗೂ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗೇನೆ ನಾನು ದಿನದಲ್ಲಿ ಒಂದು 30 ಬಾರಿ ಪಾಸಿಟಿವ್ ಥಾಟ್ ಮಾಡಿದೆ. ನನ್ನ ಒಂದು ಯಾವುದೇ ಸಕ್ಸಸ್ ಬಗ್ಗೆ ಆಗಿರ್ಬೋದು, ನನ್ನ ಒಂದು ಯಾವುದೇ ಗೋಲ್ ಬಗ್ಗೆ ಆಗಿರ್ಬೋದು, ನನ್ನ ಒಂದು ಜೀವನದ ಯಾವುದೋ ಒಂದು ಇಂಪಾಸಿಬಲ್ ಅನ್ನೋದ್ರ ಬಗ್ಗೆ ನಾನು ಮಾಡಿದ್ದೆ. ಆದರೆ ನನಗೆ ಸಿಚುವೇಶನ್ಸು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ಬೋದು, ಯಾರಾದರೂ ಬರ್ಬೋದು. ನನ್ನ ಒಂದು ಮೈಂಡನ್ನ ವೀಕ್ ಮಾಡೋ ರೀತಿಯಲ್ಲಿ ಹೇಳ್ಬೋದು, ಇದೆಲ್ಲ ಆಗಲ್ಲ ರೀ, ಇದೆಲ್ಲ ಹೇಳಕ್ಕೆ ಚೆನ್ನಾಗಿದೆ ರೀ, ಇದೆಲ್ಲನೂ ಕೂಡ ಸುಮ್ಮನೆ ಹೇಳ್ತಾರೆ, ಇದೆಲ್ಲ ಎಲ್ರಿಗೂ ಎಲ್ಲ ಆಗುತ್ತೆ ರೀ, ಹಾಗೆ ಹೀಗೆ ಅಂತ ಯಾರಾದರೂ ನಮಗೆ ವೀಕ್ ಇನ್ಪುಟ್ ಕೊಟ್ಟಾಗ ನಾನು ಆ ವೀಕ್ ಇನ್ಪುಟ್ ತಗೊಂಡು ನನ್ನ ಮೈಂಡಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟೆ ನೆಗೆಟಿವ್ ಥಾಟು. ಇದೆಲ್ಲ ಆಗಲ್ಲ, ನಾನು ಅಂದ್ಕೊಂಡಿದ್ದೀನಿ, ಇದೆಲ್ಲ ಯಾರಿಗೆ ಸಾಧ್ಯ ಆಗುತ್ತೆ, ನಮ್ಮಂಥವ್ರಿಗೆ ಸಾಧ್ಯ ಆಗುತ್ತಾ? ಈ ಥರ ಒಂದು ನೆಗೆಟಿವ್ ಥಾಟ್ ನಾನು ಮಾಡಿಬಿಟ್ರು, ನಾನು ಇಷ್ಟು ಸಮಯ 30 ಪಾಸಿಟಿವ್ ಥಾಟ್ಸ್ ಮೇಲೆ ಒಂದು 4-5 ನೆಗೆಟಿವ್ ಥಾಟ್ಸ್ ಮಾಡಿದ್ರು ಕೂಡ ಬಿಲೀಫ್ ಸಿಸ್ಟಮ್ ವೀಕ್ ಆಗುತ್ತೆ. ಯಾರಿಗೆ ಬಿಲೀಫ್ ಸಿಸ್ಟಮ್ ವೀಕ್ ಆಗುತ್ತೆ ಅಲ್ಲಿ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ. ಯಾರಿಗೆ ಕಾನ್ಫಿಡೆನ್ಸ್ ಡೌನ್ ಆಗುತ್ತೆ ಅವರಲ್ಲಿರ್ತಕ್ಕಂಥ ಸೋಲ್ ಎನರ್ಜಿ ಡಿಪ್ಲೀಟ್ ಆಗುತ್ತೆ. ಯಾರ್ದು ಸೋಲ್ ಎನರ್ಜಿ ಡಿಪ್ಲೀಟ್ ಆಗುತ್ತೆ ಲಾ ಆಫ್ ಅಟ್ರಾಕ್ಷನ್ ಅವ್ರ ಕಡೆ ತಿರುಗೋದಿಲ್ಲ, ಬರೋದಿಲ್ಲ. ಅದಕ್ಕೆ ಕೆಲವರು ಜೀವನದಲ್ಲಿ ಎಜುಕೇಷನಲ್ಲಿ ಸಕ್ಸಸ್ ಆಗದೆ ಇರ್ಬೋದು, ಬಟ್ ಅವರು ಯಾವುದೋ ಒಂದು ಸ್ಪೋರ್ಟ್ಸಲ್ಲಿ ಸಕ್ಸಸ್ ಆಗಿಬಿಡ್ತಾರೆ. ಯಾಕಂದರೆ ಅವ್ರ ವಿಜುವಲೈಸೇಷನ್ನು ಯಾವಾಗಲೂ ಕನಸು ಕಾಣ್ತಿರ್ತಾರೆ. ಹೇಳ್ತಾರಲ್ಲ, ನಮಗೆ ಕನಸು ಅಂದರೆ ನಿದ್ದೆಯಲ್ಲಿ ನೋಡೋದು ಕನಸು ಅಲ್ವಂತೆ, ನಾವು ಎದ್ದಾಗಲೇ ಆ ಗೋಲ್ನ ನೋಡ್ತಿರ್ತೀವಲ್ಲ, ಆ ಗೋಲ್ ನೋಡ್ತಾ ಇರೋದು ಅದು ರಿಯಾಲಿಟಿ ಕನ್ವರ್ಟ್ ಆಗುತ್ತಲ್ಲ, ಅದಕ್ಕೆ ಹೇಳ್ತಾರಲ್ಲ ನನ್ನ ಕನಸು ನನಸಾಯಿತು ಅಂತ. ಆ ಕನಸು ನನಸು ಯಾರಿಗಾಗುತ್ತೆ ಅಂದರೆ ಗೋಲ್ನ ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡು ಅಟ್ರ್ಯಾಕ್ಟ್ ಮಾಡಿದಾಗ. ಹಾಗಾದರೆ ಪ್ರತಿದಿನ ನನ್ನ ಒಳಗಡೆ ಇಂತಹ ಒಂದು ಮೈಂಡ್ ಕ್ಲೀನಿಂಗ್ ಮಾಡೋದಕ್ಕೆ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್. ಯಾವ ರೀತಿಯಲ್ಲಿ ನಾವು ಏನೇ ಒಂದು ಮೇಂಟೆನೆನ್ಸ್ ಮಾಡಬೇಕಂದ್ರೂ ಕೂಡ ಸಫಾಯಿ ಇಂಪಾರ್ಟೆಂಟ್ ಅಲ್ವಾ, ಸ್ವಚ್ಛತೆ ಇಂಪಾರ್ಟೆಂಟು. ಆ ಸ್ವಚ್ಛತೆನೇ ಇಲ್ಲ ಅಂದರೆ ಡಸ್ಟ್ ಕೂತ್ಕೊಳ್ತಾ ಇರುತ್ತೆ. ಈಗ ನೀವು ಒಂದು ಹೊಸ ಟೇಬಲ್ ತಂದ್ರಿ, ಒಂದು ಕಡೆ ಮೂಲೆಗೆ ಇಟ್ಬಿಟ್ರಿ, ಅದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ, ನೀವು ಬಹಳ ಸಮಯ ಆದಮೇಲೆ ಟೇಬಲ್ ಹತ್ರ ಹೋಗ್ಬಿಟ್ಟು ಕೈ ಇಟ್ಟರೆ ಎಷ್ಟು ಧೂಳು ಬರುತ್ತೆ. ಏನೇ ಒಂದಕ್ಕೆ ಮೇಂಟೆನೆನ್ಸ್ ಇಂಪಾರ್ಟೆಂಟ್. ಹಾಗೆಯೇ ಮನಸ್ಸಿಗೂ ಮೇಂಟೆನೆನ್ಸ್ ಇಂಪಾರ್ಟೆಂಟ್. ನಮ್ಮ ಮನಸ್ಸಿಗೆ ಪ್ರತಿನಿತ್ಯ ನಾವು ಒಳ್ಳೆ ಒಂದು ಪಾಸಿಟಿವ್ ಥಾಟ್ಸ್ ಆಶೀರ್ವಾದದ ರೂಪದಲ್ಲಿ ಕೊಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಅದೇ ಒಂದು ರೆಕಾರ್ಡಿಂಗ್ ನಮ್ಮ ಮನಸ್ಸಲ್ಲಿ ಕ್ರಿಯೇಟ್ ಆಗುತ್ತೆ. ಆ ರೆಕಾರ್ಡಿಂಗ್ ಆಗಿಬಿಟ್ರೆ ಮತ್ತೆ 10 ಜನ ಬಂದ್ಬಿಟ್ಟು ನಮಗೆ ನೆಗೆಟಿವ್ ಥಾಟ್ ಹೇಳಿದ್ರು ನಮ್ಮ ಬಿಲೀಫ್ ಸಿಸ್ಟಮ್ ಒಪ್ಕೊಳ್ಳಲ್ಲ. ನಮ್ಮ ಬಿಲೀಫ್ ಸಿಸ್ಟಮ್ ಯಾವಾಗ ನೆಗೆಟಿವ್ನ ಅಬ್ಸಾರ್ಬ್ ಮಾಡೋದಿಲ್ಲ, ಆಗ ನಮ್ಮ ಸಬ್ ಕಾನ್ಷಿಯಸ್ ಅಂತೀವಲ್ಲ ಅಂತರ್ಮನಸ್ಸು, ಈ ಅಂತರ್ಮನಸ್ಸಿನಲ್ಲಿ ಆ ಒಂದು ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ತಾ ಆಗ್ತಾ ಈ ಒಂದು ಪ್ರಕೃತಿ ಏನು ಯೂನಿವರ್ಸ್ ಇದೆ, ಏನು ಬ್ರಹ್ಮಾಂಡ ಇದೆ, ಆ ಒಂದು ಬ್ರಹ್ಮಾಂಡದಲ್ಲಿ ಯಾವುದೋ ಒಂದು ಶಕ್ತಿ ನಮ್ಮ ಕಡೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಅವರ್ ಥಾಟ್ಸ್ ಮ್ಯಾನಿಫೆಸ್ಟ್ ಇಂಟು ಸಕ್ಸಸ್ ಅಂತ. ನಮ್ಮ ಥಾಟ್ಸ್ ಸಕ್ಸಸ್ ಕಡೆ ಮ್ಯಾನಿಫೆಸ್ಟ್ ಆಗಬೇಕು ಅಂದರೆ ಪಾಸಿಟಿವ್ ಥಿಂಕಿಂಗ್ ಮತ್ತು ಮೈಂಡ್ ಕ್ಲೀನಿಂಗ್ ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ನಮಗೆ ನಾವು ಬ್ಲೆಸ್ಸಿಂಗ್ ಕೊಡ್ಕೊಳ್ಳೋದೇ ಮೆಡಿಟೇಷನ್. ಈ ಮೆಡಿಟೇಷನ್ ಮೂಲಕನೇ ನಾವು ನಮ್ಮ ಲೈಫ್ನಲ್ಲಿ ಗೋಲ್ಸ್ನ ನಾವು ಅಚೀವ್ ಮಾಡೋಕ್ಕೆ ಅಥವಾ ಆ ಗೋಲ್ಸ್ನ ರೀಚ್ ಮಾಡೋಕ್ಕೆ ಸಾಧ್ಯತೆ. ಅದಕ್ಕೋಸ್ಕರನೇ ಹೇಳೋದು ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಏನೆಲ್ಲ ಅಚೀವ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಆ ಅಚೀವ್ ಮಾಡೋದಕ್ಕೆ ಎಲ್ಲರೂ ಕೂಡ ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಬೇಕು. ಈ ಲಾ ಆಫ್ ಅಟ್ರಾಕ್ಷನ್ಗೆ ಬೇಸ್ ಆಗಿದೆ ಮೆಡಿಟೇಷನ್ ಪವರ್. ಮೆಡಿಟೇಷನ್ ಅಂದ್ರೇ ಬ್ಲೆಸ್ಸಿಂಗ್ ಟು ಸೆಲ್ಫ್. ನಾವು ಎಲ್ಲೆಲ್ಲೋ ಹೋಗಿ ಯಾರ ಹತ್ರನೂ ಆಶೀರ್ವಾದ ತಗೊಂಡು ಬರ್ತೀವಿ, ಆದರೆ ಅದರ ಜೊತೆಗೆ ನಮಗೆ ನಾವು ಆಶೀರ್ವಾದ ಕೊಟ್ಕೊಂಡಿಲ್ಲ ಅಂದರೆ ಆ ಒಂದು ಬಿಲೀಫು ಸ್ಟ್ರಾಂಗ್ ಆಗಲ್ಲ. ಆ ಬಿಲೀಫೇ ಸ್ಟ್ರಾಂಗ್ ಆಗಿಲ್ಲ ಅಂದರೆ ಯಾವುದು ಕೂಡ ವರ್ಕ್ ಆಗಲ್ಲ. ಹೀಗೆ ಮನುಷ್ಯನ ದೇಹಕ್ಕೆ ಬ್ಯಾಕ್ ಬೋನ್
ಸ್ಟ್ರಾಂಗ್ ಆಗಿಲ್ಲ ಅಂದರೆ ದೇಹ ಏನಾಗುತ್ತೆ, ಕುಸಿದು ಬಿಡುತ್ತೆ. ಹಾಗೆಯೇ ನಮ್ಮ ಜೀವನದಲ್ಲಿ ಸಕ್ಸಸ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಆಗಿರಬೇಕು ಅಂದರೆ ನಮ್ಮ ಪಾಸಿಟಿವ್ ಥಿಂಕಿಂಗೇ ಬ್ಯಾಕ್ ಬೋನ್. ಆ ಬ್ಯಾಕ್ ಬೋನ್ನ ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೇ ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕತೆ ಬೇಕು, ಸ್ಪಿರಿಚುಯಾಲಿಟಿ ಬೇಕು. ಬ್ರಹ್ಮಕುಮಾರೀಸ್ ರಾಜಯೋಗ ಮೆಡಿಟೇಷನ್ ನಮ್ಮ ಒಳಗಡೆ ಇರ್ತಕ್ಕಂಥ ವಿಜುವಲೈಸೇಷನ್ ಪವರ್ನ ಸ್ಟ್ರಾಂಗ್ ಮಾಡುತ್ತೆ, ನಮ್ಮಲ್ಲಿರ್ತಕ್ಕಂತಹ ಮೈಂಡ್ನ ಪವರ್ಫುಲ್ ಮಾಡುತ್ತೆ, ನಮ್ಮ ಬಿಲೀಫ್ ಸಿಸ್ಟಮ್ಸ್ನ ನಮಗೆ ತುಂಬ ಎನರ್ಜೈಸ್ ಮಾಡುತ್ತೆ. ಪ್ರತಿಯೊಬ್ಬರು ಕೂಡ ಈ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗಬೇಕು ಅಂದರೆ 3 ತಿಂಗಳಾದರೂ ಮೆಡಿಟೇಷನ್ ಕಲೀರಿ. ಆ 3 ತಿಂಗಳ ಮೆಡಿಟೇಷನ್ ಮೂಲಕ ನೀವು ನಿಮ್ಮ ಲಾ ಆಫ್ ಅಟ್ರಾಕ್ಷನನ್ನು ಪಾಸಿಟಿವ್ ಮಾಡ್ಕೋಬೋದು. ಅದರ ಮೂಲಕ ನಿಮ್ಮ ಸಂಕಲ್ಪಗಳು ಸಿದ್ಧಿಸುತ್ತೆ. ನಿಮ್ಮ ಶರೀರದ ಅನಾರೋಗ್ಯದ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ನಿಮ್ಮ ಬಿಸ್ನೆಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ನಿಮ್ಮ ರಿಲೇಷನ್ಶಿಪ್ ಸಂಬಂಧಗಳ ಒಂದು ಸಾಮರಸ್ಯದ ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಯಾವುದೋ ಕೆಲಸ ತುಂಬ ಸಮಯದಿಂದ ವಿಘ್ನ ಆಗ್ತಾ ಇದೆ, ಆ ಕೆಲಸಗಳು ಕೂಡ ಪರಿಹಾರ ಆಗೋದ್ರ ಮೇಲೆ ಕೂಡ ನೀವು ಲಾ ಆಫ್ ಅಟ್ರಾಕ್ಷನನ್ನು ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ನಾವು ನಮ್ಮ ಜೀವನದಲ್ಲಿ ನೆಗೆಟಿವ್ಸ್ನೇ ನೋಡ್ತಾ ಇರ್ತೀವಿ. ಸಿಂಪಲ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೀನಿ. ಈಗ ಒಂದು ಪ್ರಾಬ್ಲಮ್ಮು ನಿಮ್ಮದು 50% ಇದೆ ಅಂದ್ಕೊಳ್ಳಿ. ಆ ಪ್ರಾಬ್ಲಮ್ನ 50% ನೋಡ್ತಾ ನನಗೆ ತುಂಬ ಪ್ರಾಬ್ಲಮ್ ಇದೆ, ನನ್ನ ಪ್ರಾಬ್ಲಮ್ ಸಾಲ್ವೇ ಆಗ್ತಾ ಇಲ್ಲ, ಏನು ಮಾಡಿದ್ರೂ ಸಾಲ್ವ್ ಆಗ್ತಾ ಇಲ್ಲ, ಹಿಂಗೆ ಇದ್ದರೆ ಮುಂದೆ ಏನಾಗುತ್ತೋ, ಈ ಥರ ನೀವು ಯೋಚನೆ ಮಾಡ್ತಾ ಇದ್ದರೆ 50% ಇರೋದು ಮ್ಯಾಗ್ನಿಫೈ 60 ಆಗುತ್ತೆ. ವರ್ಷನೂ ಅದನ್ನೇ ಮಾಡ್ತಾ ಇದ್ದರೆ 70% ಆಗುತ್ತೆ. ಒಂದೇ ಸತಿ ಯಾವುದೇ ಪ್ರಾಬ್ಲಮ್ 100% ಹೋಗೋದಿಲ್ಲ. ಅದನ್ನೇ ನೀವು ರಿವರ್ಸ್ ಮಾಡ್ತೀರಾ ಅಂದ್ಕೊಳ್ಳಿ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಭಗವಂತನ ಆಶೀರ್ವಾದ ನನ್ನ ಮೇಲಿದೆ, ಖಂಡಿತವಾಗಿಯೂ ನಾನು ಸಕ್ಸಸ್ ರೀಚ್ ಆಗ್ತೀನಿ, ಡೆಫಿನೆಟ್ಲಿ ಐ ಅಚೀವ್ ವಾಟ್ ಐ ವಾಂಟ್, ಖಂಡಿತವಾಗಿಯೂ ನನ್ನ ಕರ್ಮಗಳ ಮೇಲೆ ನನಗೆ ನಂಬಿಕೆ ಇದೆ, ನಾನು ಒಳ್ಳೆ ಕರ್ಮ ಮಾಡ್ತಾ ಇದ್ದೀನಿ, ಖಂಡಿತವಾಗಿಯೂ ನಂಗೆ ಫಲ ಒಳ್ಳೆಯದೇ ಸಿಗುತ್ತೆ. ಈ ಥರ ನನ್ನ ಬಗ್ಗೆ ನಾನು ಪಾಸಿಟಿವ್ ಮಾಡ್ತಿದ್ರೆ 50% ಪ್ರಾಬ್ಲಮ್ 40% 30 20 ಆಗುತ್ತೆ. ಟೋಟಲಿ ಆ ಪ್ರಾಬ್ಲಮ್ ಅಂತಕ್ಕಂಥದ್ದು ನಮ್ಮ ಲೈಫಲ್ಲಿ ಫಿನಿಶ್ ಆಗುತ್ತೆ. ಅದಕ್ಕೋಸ್ಕರನೇ ಸೆಲ್ಫ್ ಬ್ಲೆಸ್ಸಿಂಗ್ ಈಸ್ ದ ವೇ ಆಫ್ ಮೆಡಿಟೇಷನ್ ಅಂತ. ಸೊ ಈ ರೀತಿಯಾಗಿ ನಮ್ಮನ್ನು ನಾವು ಬ್ಲೆಸ್ ಮಾಡ್ಕೊಳ್ಳೋದು, ಕೇಳೋದಕ್ಕೆ ನಿಮಗೆ ಇದೊಂಥರ ಹೊಸದಾಗಿ ಅನಿಸ್ಬೋದು. ಎಲ್ಲರ ಹತ್ರ ಆಶೀರ್ವಾದ ತಗೊಳಕ್ಕೆ ಹೋಗ್ತಾರೆ, ದೊಡ್ಡವ್ರ ಹತ್ರ ಹೋಗ್ತಾರೆ, ಸಾಧುಗಳ ಹತ್ರ ಹೋಗ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ. ಆದರೆ ಮೆಡಿಟೇಷನಲ್ಲಿ ನಮ್ಮ ಆಲೋಚನೆಗಳ ಮೂಲಕನೇ ನಾವು ಆಶೀರ್ವಾದವನ್ನು ನಮಗೆ ನಾವು ಕೊಟ್ಕೊಳ್ಳೋದು, ಸೆಲ್ಫ್ ಬ್ಲೆಸ್ಸಿಂಗ್. ಆ ಸೆಲ್ಫ್ ಬ್ಲೆಸ್ಸಿಂಗೇ ನಮ್ಮ ಬಿಲೀಫ್ ಸಿಸ್ಟಮ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಆ ಬಿಲೀಫ್ ಸಿಸ್ಟಮ್ಮೇ ಲಾ ಆಫ್ ಅಟ್ರಾಕ್ಷನನ್ನು ನಮ್ಮ ಕಡೆ ಸೆಳೆಯುತ್ತೆ. ಸೊ ಎಲ್ಲರೂ ಕೂಡ 3 ತಿಂಗಳಾದರೂ ಈ ಎಕ್ಸ್ಪೀರಿಯನ್ಸ್ ಮಾಡಿ, ಅದಕ್ಕಾಗಿ ಎಕ್ಸ್ಪೀರಿಯನ್ಸ್ ಮಾಡಿ ಆ ನಂತರ ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳ್ತಾ, ಈ ರೀತಿ ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಅಸಂಭವನ ಸಂಭವ, ಅಸಾಧ್ಯನ ಸಾಧ್ಯನ ಮಾಡ್ಕೊಳ್ಳೋದಕ್ಕೆ ಲಾ ಆಫ್ ಅಟ್ರಾಕ್ಷನನ್ನು ಎಲ್ಲರೂ ಕೂಡ ಬಳಸ್ಕೋಬೇಕು ಅಂತ ಹೇಳ್ತಾ, ನಿಮ್ಮೆಲ್ಲರ ಶುಭ ಸಂಕಲ್ಪಗಳು ಸಿದ್ಧಿ ಆಗಬೇಕು ಅಂತ ನಾನು ಕೂಡ ಇದೇ ಒಂದು ಶುಭ ಸಂಕಲ್ಪ ಮಾಡ್ತಾ ಇದ್ದೇನೆ. ಮತ್ತೆ ಹೊಸ ವಿಷಯದೊಂದಿಗೆ ನಾವೆಲ್ಲರೂ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.